ಸರ್ಕಾರ ಈಗಷ್ಟೇ ಕಬ್ಬಿನ ಬಿಸಿಯಿಂದ ಸ್ವಲ್ಪ ತಪ್ಪಿಸ್ಕೊಂಡ್ವಪ್ಪ ಅನ್ನುವಂತ ಟೈಮ್ನಲ್ಲಿ ಈಗ ಮೆಕ್ಕೆಜೋಳ ರೈತರ ಹೋರಾಟ ಬಿಸಿಯನ್ನ ಮುಟ್ಟಿಸ್ತಾ ಇರುವಂಥದ್ದು. ಈ ಕಬ್ಬಿನ ಹೋರಾಟ ನಿರಂತರವಾಗಿ ಹತ್ತತ್ರ 1 ತಿಂಗಳವರೆಗೂ ನಡೆದಿದ್ದನ್ನ ನೋಡಿದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಅಂದ್ರೆ ಬೆಲೆಯನ್ನ ಜಾಸ್ತಿ ಕೊಡಬೇಕು, 3,500 ರೂಪಾಯಿಯನ್ನ ಫಿಕ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಹೋರಾಟನೇ ಮಾಡಲಾಯಿತು. ಸರ್ಕಾರನೂ ಕೂಡ ನಡಗೋಯ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಅದೇ ರೀತಿಯಾದಂಥ ಎಕ್ಸಾಕ್ಟ್ ಪ್ರತಿಭಟನೆಗಳನ್ನ, ಆಕ್ರೋಶವನ್ನ, ಅಸಮಾಧಾನವನ್ನ, ಆ ಕಿಚ್ಚನ್ನ ಸರ್ಕಾರ ಫೇಸ್ ಮಾಡ್ತಾ ಇದೆ. ರಾಜ್ಯದಾದ್ಯಂತ ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆ, ರೈತರ ಹೋರಾಟಕ್ಕೆ ಮಣಿದಿರುವಂಥದ್ದು ಸರ್ಕಾರ. 5 ಲಕ್ಷ ಮೆಟ್ರಿಕ್ ಟನ್ ಖರೀದಿಗೆ ಆದೇಶವನ್ನ ಮಾಡಲಾಗಿದೆ. ಸರ್ಕಾರ ತನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮೆಟ್ರಿಕ್ ಟನ್ ಖರೀದಿಗೆ ಆದೇಶವನ್ನ ಮಾಡಿದೆ. 5 ಲಕ್ಷ ಮೆಟ್ರಿಕ್ ಟನ್. ಆದರೆ ಬೆಳೆದಿರುವಂಥದ್ದು ಎಷ್ಟಪ್ಪ? 53 ಲಕ್ಷ ಮೆಟ್ರಿಕ್ ಟನ್. ಇವ್ರು ಖರೀದಿ ಮಾಡ್ಲಿಕ್ಕೆ ಮುಂದಾಗಿರೋದೆಷ್ಟು? 10% ಅಷ್ಟು. 10% ಅಷ್ಟು ಖರೀದಿ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. 9% ಆಗುತ್ತೆ. 17.6 ಲಕ್ಷ ಹೆಕ್ಟೇರ್ನಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಲಾಗಿದೆ. ಅದರಲ್ಲಿ 53.8 ಲಕ್ಷ ಟನ್ ಮೆಕ್ಕೆಜೋಳ ಉತ್ಪಾದನೆಯ ನಿರೀಕ್ಷೆ ಇರುವಂಥದ್ದು. 5 ಲಕ್ಷ ಟನ್ ಖರೀದಿಗಷ್ಟೇ ಸರ್ಕಾರದ ಆದೇಶ ಇರುವಂಥದ್ದು. ಈ ರೈತರು ಕೂಡ ಅಷ್ಟೇ, ಒಳ್ಳೆ ಬೆಳೆ ಸಿಕ್ಬಿಡುತ್ತೆ ಅಂದ್ಬಿಟ್ಟು ಒಂದೇ ಸಲ ಎಲ್ಲ ಇದ್ದು ಬದ್ದವ್ರು ಎಲ್ಲರೂ ಸಾಲಾಗಿ ಹಾಕ್ಬಿಡ್ತಾರೆ. ಅಲ್ಲಿ ಆಲ್ಟರ್ನೇಟಿವ್ ಬೆಳೆಯನ್ನ ಹಾಕೋಣ, ಇಲ್ಲಿ ಒಂದೇ ಸಲ ಎಲ್ಲರೂ ಕೂಡ ಹಾಕ್ತಂತ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಸಿಗೋದಿಲ್ಲ ಅನ್ನುವಂಥ ಅರಿವಿರುತ್ತೆ. ಆದರೂ ಯಾಕೆ ಬೇಕು, ಸಿಕ್ಕಿದ್ರೆ ಸಿಕ್ಕಾತು ಅನ್ನುವಂಥ ನಿಟ್ಟಿನಲ್ಲಿ ಹಾಕ್ಬಿಡ್ತಾರೆ. ನೋಡಿ, ಇಂಥ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಉಳಿದ ಬೆಳೆಗೆ ಉತ್ತಮ ಬೆಲೆ ನೀಡಲಿಕ್ಕೆ ಆಗ್ರಹಿಸಲಾಗ್ತದೆ. ಈಗ ಸರ್ಕಾರ 5 ಲಕ್ಷ ಮೆಟ್ರಿಕ್ ಟನ್ ಅನ್ನ ಖರೀದಿ ಮಾಡ್ತೀವಿ, ಬೆಂಬಲ ಬೆಲೆ ಕೊಟ್ಟಿ ಅಂತ ಹೇಳ್ತಾ ಇದೆ. ಆದ್ರೆ ಉಳಿದಿರುವಂತ ಬೆಳೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೂ ಕೂಡ ಉತ್ತಮ ಬೆಲೆ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಕ್ವಿಂಟಾಲ್ಗೆ 3,000 ರೂಪಾಯಿ ಬೆಂಬಲ ಬೆಲೆಗೆ ಒತ್ತಾಯ ಮಾಡಲಾಗ್ತಾ ಇದೆ. ದಾಸ್ತಾನು ಆಧಾರಿತ ಬಡ್ಡಿ ರಹಿತ ಸಾಲಕ್ಕೆ ಒತ್ತಡವನ್ನ ಹಾಕಲಾಗ್ತದೆ. ದಾಸ್ತಾನು ಆಧಾರಿತ ಬಡ್ಡಿ ರಹಿತ ಸಾಲಕ್ಕೂ ಕೂಡ ಒತ್ತಡವನ್ನು ಹಾಕಲಾಗ್ತದೆ. ಈ ಹೋರಾಟದ ಸಂದರ್ಭದಲ್ಲಿ ಸರ್ಕಾರ ಸದ್ಯಕ್ಕೆ 5 ಲಕ್ಷ ಮೆಟ್ರಿಕ್ ಟನ್ ಖರೀದಿಗಷ್ಟೇ ಓಕೆ ಅಂತ ಹೇಳಿದೆ. ಈಗ ಈ ಹೋರಾಟ ಜಾಸ್ತಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇನ್ನಷ್ಟು ಮೆಟ್ರಿಕ್ ಟನ್, ಲಕ್ಷ ಮೆಟ್ರಿಕ್ ಟನ್ಗಳನ್ನ ಜಾಸ್ತಿ ಮಾಡುತ್ತಾ ಕಾದ್ ನೋಡ್ಬೇಕು. ಜೋಳ MSP ನಿಗದಿ ಮಾಡೋರು ಯಾರು? 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಮಾಡಿದ್ದಾರೆ. ಅದನ್ನು ಇತ್ಯರ್ಥ ಮಾಡಿದೆ. ನಾನು ಕಬ್ಬಂದು ಇತ್ಯರ್ಥ ಮಾಡಿದೆ, ಮೆಕ್ಕೆಜೋಳದ್ದು ಇತ್ಯರ್ಥ ಮಾಡಿದ್ದೀನಿ. ರೈತರಿಗೆ ಏನಾದ್ರು ಬದ್ಧತೆ ಇದ್ರೆ ಅದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳಿಸಿಕೆ ಬಯಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಆಹಾರ ಮತ್ತು ನಾಗರಿಕ ಸೇವೆಗಳ ಸಚಿವ ಪ್ರಹ್ಲಾದ್ ಜೋಶಿ, ನಮ್ದೇನು ಕೇಂದ್ರ ಸರ್ಕಾರದ ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಎಲ್ಲ ರಾಜ್ಯ ಸರ್ಕಾರದ್ದೇ ಏನು ಹೇಳಿದೀವಿ ಅದೇ ತರ ಇವ್ರಿಗೂ ಸಹ 2,400 ರೂಪಾಯಿನಂಗೆ ನಿಮಗೆ ಡೋರ್ ಡೆಲಿವರಿ ಕೊಡ್ತೀವಿ. ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಇಂದನೇ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತೀವಿ. ಇಂಡೆಂಟ್ ಕೊಡಿ ಮತ್ತು 50% ಡಿಪಾಸಿಟ್ ಮಾಡಿ, 50% ನಿಮಗೆ ಮೆಟೀರಿಯಲ್ ತಲುಪದ ಮೇಲೆ ಕೊಡಿ ಅಂತ. ಯಾಕಂದ್ರೆ 2,400 ರೂಪಾಯಿ MSP ರೇಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. MSP ರೇಟ್ನೇ ಕೊಡ್ತಾ ಇದ್ದಾರೆ. ಈಗ 16, 18, 19, 20 ಎಲ್ಲ ವೇರಿಯೇಷನ್ ಇದೆ. ಕೆಲವು ಜಿಲ್ಲೆನಲ್ಲಿ, ಕೆಲವು ಮಾರ್ಕೆಟಲ್ಲಿ ಮೊನ್ನೆಯಿಂದ 3 ಡೇಸಿಂದ ಒಂದು ಸ್ವಲ್ಪ ಹೆಚ್ಚಾಗ್ತಾ ಇದೆ. ಸೊ ಒಂದು ಸ್ವಲ್ಪ ಹೆಚ್ಚಾದರೆ ಅವಾಗ ರೈತರು ಪರ್ಚೇಸ್ ಮಾಡೋ ಅವಶ್ಯಕತೆ ಬರಲ್ಲ. ಈಗ ರೈಸ್ ಆಗೋವರೆಗೂ 24 ರೂಪಾಯಿಗೆ ಏನು MSP ರೇಟ್ ಇದೆ, ಕೇಂದ್ರ ಸರ್ಕಾರ ಕೊಟ್ಟಿದೆ, ಆ ರೇಟ್ಗೆ ಡಿಸ್ಲರಿಗೆ ಒಂದಷ್ಟು, ಪೋಲ್ಟ್ರಿ ಫಾರಮ್ಗಷ್ಟು, ಒಂದು ಕನಿಷ್ಠ ಒಂದು 10 ಲಕ್ಷ, ಎರಡೂ ಕಡೆಯಿಂದ 12 ಲಕ್ಷ ಹೇಳಿದ್ದೀವಿ. ಒಂದು 10 ಲಕ್ಷ ನಾವು ಖರೀದಿ ಮಾಡಿದ್ರೆ ರೇಟು ಸ್ಟೆಬಿಲೈಸ್ ಆಗುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಸರ್ಕಾರದ ಆದೇಶಕ್ಕೆ ಹಾವೇರಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ಆದೇಶ ಪ್ರತಿಯನ್ನ ಸುಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾವೇರಿಯಲ್ಲಿ ಕಬ್ಬಿನ ಹೋರಾಟ ಕೂಡ ನಡೆದಿತ್ತು. ಈಗ ಮೆಕ್ಕೆಜೋಳ ಬೆಳೆದಂತ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಆದೇಶವನ್ನ ಪ್ರತಿಯನ್ನ ಸುಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ಜಿಲ್ಲೆಯಲ್ಲಿ 12 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಬೆಳೆಯಲಾಗಿದೆ. ಹಾವೇರಿಯಲ್ಲಿ 17,000 ಮೆಟ್ರಿಕ್ ಟನ್ ಖರೀದಿ ಮಾಡ್ಲಿಕ್ಕಷ್ಟೇ ಓಕೆ ಅಂತ ಹೇಳಲಾಗಿರುವಂಥದ್ದು. ಒಬ್ಬ ರೈತರಿಂದ 5 ಕ್ವಿಂಟಾಲ್ ಖರೀದಿಗಷ್ಟೇ ಸೂಚನೆಯನ್ನ ಕೊಡಲಾಗಿದೆ. ಸರ್ಕಾರದ ನಿರ್ಧಾರ ಸರಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸರ್ಕಾರದ ಆದೇಶ ಧಿಕ್ಕರಿಸಿ ಡಿಸೆಂಬರ್ 8ಕ್ಕೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಸೆಂಬರ್ 8 ಅಧಿವೇಶನ ಆರಂಭ ಆಗ್ತಾ ಇದೆ.
ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಿಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ಯಾವಾಗಲೂ ಬೆಳಗಾವಿ ಅಧಿವೇಶನ ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕಬ್ಬಿನ ಹೋರಾಟ ಇರ್ತಾ ಇತ್ತು. ಮೋಸ್ಟ್ ಪ್ರಾಬಬ್ಲಿ ಈ ಬಾರಿ ಮೆಕ್ಕೆಜೋಳದ ಹೋರಾಟವನ್ನ ಎದುರಿಸಬೇಕಾಗಿದೆ. ಮೆಕ್ಕೆಜೋಳ ರೈತರ ಹೋರಾಟವನ್ನ ಸರ್ಕಾರ ಫೇಸ್ ಮಾಡುತ್ತೋ ಅಥವಾ ಅಷ್ಟರೊಳಗಡೆ ಇರುವಂತ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾರಾ, ಕಾದ್ ನೋಡ್ಬೇಕಾಗಿದೆ. ರೈತರ ಪಾಲಿಗೆ ಸತ್ತ ಸರ್ಕಾರ ಕರ್ನಾಟಕ ಸರ್ಕಾರ ನಿನ್ನೆ ಒಂದೇನು ಆದೇಶ ಮಾಡಿತ್ತಲ್ಲ, ಒಬ್ಬ ರೈತರಿಂದ 5 ಕ್ವಿಂಟಲ್ ಗೊಂಜಾಳ ತಗ ಅಂತಂದು, ಅದಕ್ಕೆ ನಮ್ಮದು ರೈತ ಸಂಘಟನೆಯಿಂದ ವಿರೋಧ ಐತಿ. ಅದಕ್ಕೆ ನಾವು ಇವತ್ತು ಆ ಆದೇಶ ಪ್ರತಿ ಸುಟ್ಟಾಕೇವಿ. ಈ ಆದೇಶ ಪ್ರತಿ ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಇದೇ ದಿನಾಂಕ 8/12/2025 ಸೋಮವಾರ ದಿವಸ ನಮ್ಮ ಗೊಂಜಾಳಕ್ಕೆ ಬೆಂಬಲ ಬೆಲೆ 2400, ರಾಜ್ಯ ಸರ್ಕಾರದ ವಂತಿಗೆ 600. ಒಟ್ಟ ನನಗೆ ಗೊಂಜಾಳಕ್ಕೆ 3000 ರೂಪಾಯಿ ರೇಟ್ ಕೊಡಲಿ ಮಟನ ಮೋಟೆಬೆನ್ನೂರು ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಾವು ಅಹೋರಾತ್ರಿ ಧರಣಿ ಅಲ್ಲೇ ಪ್ರಾರಂಭ ಮಾಡ್ತೇವೆ ಅಂತ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಾಗ್ತದೆ. ಸರ್ಕಾರ ಕೊಟ್ಟಂಥ ಆದೇಶಕ್ಕೆ ನಮ್ಮ ರೈತ ಸಂಘ ಯಾವತ್ತೂ ಬೆಲೆ ಕೊಡೋ ಮಾತೇ ಇಲ್ಲ, ಬೆಲೆ ಕೊಡೋದೂ ಇಲ್ಲ. ಯಾಕಂದ್ರೆ ಇವತ್ತು ಆ ಆದೇಶ ತಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ನಮ್ಗೆ ಹೇಳಕ್ಕೆ ಬಂದರು. ಆ ಪ್ರತಿಯನ್ನು ಸುಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೀವಿ ನಾವು. ಯಾಕಂದ್ರೆ ಒಬ್ಬ ರೈತಂದು 5 ಕ್ವಿಂಟಲ್ ತೊಗೊಂಬಂದು ಕೊಡ್ರಿ ಅಂತಾರೆ. ಯಾವ ರೀತಿ ಕೊಡೋದು ನಾವು? ಹಾಗಾಗಿ ನಮಗೆ ಸರ್ಕಾರ ಏನು ಇವತ್ತು ನಮ್ಮ ಖರೀದಿ ಕೇಂದ್ರ ಪ್ರಾರಂಭ ಮಾಡೈತಿ, ಅದಕ್ಕೆ ನಮ್ಮ ಧಿಕ್ಕಾರ ಐತಿ. ನಾವು ಬರುವ 8ನೇ ತಾರೀಕಿನ ದಿವಸ ಹೋರಾಟ ಪ್ರಾರಂಭ ಆಕತಿ. ಯಾವ ಮಾದರಿ ಒಳಗಂದ್ರೆ ఢిల్లీ ಮಾದರಿ ಹೋರಾಟ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಮಟೇಬೆನ್ನೂರು ಕ್ರಾಸ್ನಲ್ಲಿ ಎಲ್ಲ ಪುಣೆ ಬೆಂಗಳೂರು ರಸ್ತೆಯನ್ನು ಬಂದ್ ಮಾಡ್ಕೊಂಡು ಅನಿರ್ದಿಷ್ಟ ಹೋರಾಟ ಪ್ರಾರಂಭ ಅಲ್ಲಿ ಮಾಡ್ತೇವೆ. ಅವತ್ತು ರೈತನ ತಾಕತ್ತು ಏನನ್ನೋದು ತೋರಿಸ್ತೇವೆ ಹಾವೇರಿಯಿಂದ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇವತ್ತು ಪ್ರತಿಭಟನೆ ಇನ್ನೂ ಕೂಡ ಜೋರಾಗುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಜಿಲ್ಲಾಧಿಕಾರಿಗಳು ರೈತರನ್ನ ಭೇಟಿಯಾಗಿ ಮನವೊಲಿಸುವಂತ ಸಾಧ್ಯತೆ ಇದೆಯಾ ಅಥವಾ ಅಲ್ಲಿನ ಉಸ್ತುವಾರಿ ಸಚಿವರು ಬರಲಿದ್ದಾರಾ? ಇವತ್ತು ಹೋರಾಟ ಯಾವ ರೀತಿಯ ಕಂಟಿನ್ಯೂ ಆಗ್ತಾ ಇದೆ? ಖಂಡಿತವಾಗ್ಲೂ ಪೃಥ್ವಿ, ಈಗಾಗಲೇ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಇವತ್ತಿಗೆ 9ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಅವರು ಕೂಡಲೇ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಬೇಕು ಮತ್ತು ಅದಕ್ಕೆ ಬೆಂಬಲ ಬೆಲೆವನ್ನ ಕೊಡ್ಬೇಕಂತ ಹೇಳಿ ಕೂಡ 9 ದಿನಗಳಿಂದ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಾವೇರಿ ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಕೂಡ ಅಹೋರಾತ್ರಿಯಾಗಿ ಧರಣಿಯನ್ನ ಮಾಡ್ತಕ್ಕಂಥದ್ದು, ಅಲ್ಲೇ ಊಟವನ್ನ ಮಾಡ್ತಕ್ಕಂಥದ್ದು ಮತ್ತು ಅಲ್ಲೇ ನಿದ್ರೆ ಮಾಡುವ ಮೂಲಕವಾಗಿ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನ ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಯಾವಾಗ ಮೆಕ್ಕೆಜೋಳ ಬೆಳೆಗಾರರ ಹೋರಾಟ ಆರಂಭವಾಯಿತು ಆಗ್ಲಿಂದಲೂ ಕೂಡ ಜಿಲ್ಲಾಧಿಕಾರಿ ಮತ್ತು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ರೈತರ ಜೊತೆ ಸಂಧಾನ ಸಭೆಯನ್ನು ಕೂಡ ಸಾಕಷ್ಟು ಸಭೆಗಳನ್ನ ಕೂಡ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸಭೆಗಳು ಕೂಡ ಈವರೆಗೂ ಕೂಡ ಸಂಧಾನವು ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ಯಾವಾಗ ನಿನ್ನೆ ಸರ್ಕಾರ ಕೂಡ ಮತ್ತೊಂದು ಆದೇಶವನ್ನ ಮಾಡಿ ನಾವು ಕೂಡಲೇ ಮೆಕ್ಕೆಜೋಳದ ಖರೀದಿ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ ಅಂತ ಹೇಳಿ ಕೂಡ ಒಂದು ಆದೇಶವನ್ನು ಹೊರಡಿಸಿತು. ಆನಂತರ ಈ ಭಾಗದಲ್ಲಿ ನಮ್ಮ ಜೊತೆ ಮಲ್ಲಿಕಾರ್ಜುನ್ ಅವರು, ರೈತ ಮುಖಂಡರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ಹೇಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಈ ಕಿಚ್ಚು ಜಾಸ್ತಿ ಆಗ್ತಾ ಇದೆಯಾ ಏನ್ ಇವತ್ತು? ಏನಿಲ್ಲ ಸರ್, 8 ದಿವಸದಿಂದ ನಾವು ಡೇ ಅಂಡ್ ನೈಟ್ ಅಲ್ಲೇ ಪ್ರತಿಭಟನೆ ಮಾಡಿದ್ವಿ. ನಮಗೆ ನಾವು ರಾಜ್ಯ ಆಡಳಿತ ಪಕ್ಷದ ಉಸ್ತುವಾರಿ ಮಂತ್ರಿಗಳು ಬಂದ್ರು, ಅವರು ಕೇಂದ್ರದ ಮೇಲೆ ದೂರು ಕೊಟ್ರು, ಅವ್ರು ತಪ್ಪು ಅಂದ್ರು. ಮತ್ತ ನಮ್ಮ MP ಅವರು ಮಾಜಿ ಶಾಸಕ ಮಾಜಿ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಅವರು ಬಂದಿದ್ರು. ಅವರು ಕೂಡ ನಾವೆಲ್ಲ ಸರಿ ಅದಾವಿ, ಕೇಂದ್ರದ್ದೇನು ಪಾತ್ರ ಇಲ್ಲ, ರಾಜ್ಯದವ್ರು ಮಾಡ್ಬೇಕು ಅಂದ್ರು. ಇವೆಲ್ರನ್ನು ಈ ಒಬ್ಬರ ಮೇಲೆ ಒಬ್ರು ದೂರದ ಇಟ್ಕೊಂಡು ನಾವು ಹೋರಾಟ ಮುಂದುವರಿಸಿದ್ವಿ. ಬಟ್ ಅಷ್ಟ್ರೊಳಗ ನಡುವೆ ಮೊನ್ನೆ ಒಂದು ಆರ್ಡರ್ ಮಾಡಿತ್ತು ಸರ್ಕಾರ, ನಾವು ಖರೀದಿ ಮಾಡ್ತೀವಿ 7.5 ಲಕ್ಷ ಮೆಟ್ರಿಕ್ ಟನ್ ಅಂತೇಳಿ. ಹಾವೇರಿ 1ರಲ್ಲೇನ 12 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಮಾಡ್ತೇವೆ ನಾವು. ಇವರು ಇಡೀ ರಾಜ್ಯದಾಗ 7.5 ಲಕ್ಷ ಮೆಟ್ರಿಕ್ ಟನ್ ತಗಂತವಿ ಅಂತಾರ. ಸೊ ಅದು ನಮಗೆ ಮನಸ್ಸಿಗೆ ಸರಿ ಇರ್ದಿಲ್ಲ. ಇಷ್ಟ್ರ ನಡುವೆ ಒಬ್ಬ ರೈತನಿಂದ ಬರೇ 5 ಕ್ವಿಂಟಾಲ್ ಖರೀದಿ ಮಾಡ್ತೇವೆ ಅಂತಾರ. ಅಂದ್ರ ನಾವ್ ಆ ಖರೀದಿ ಕೇಂದ್ರಕ್ಕೂ ನಾವಿರೋ ಜಾಗಕ್ಕೂ 60-70 ಕಿಲೋಮೀಟರ್ ದೂರ 5 ಚೀಲ ನಾವ್ ಅಲ್ಲಿ ಟ್ರಾನ್ಸ್ಪೋರ್ಟೇಶನ್ ತಗೊಂಡ್ ಹೋಗಿ ಕೊಡ್ಬೇಕು. ಅಂದ್ರ ಆ ದುಡ್ಡು ಆ ಟ್ರಾನ್ಸ್ಪೋರ್ಟೇಶನ್ಗೆ ಹೋಗತಿ. ಆಮೇಲೆ ಬರೇ 5 ಚೀಲ ಚಾರ್ಜ್ ಸೇರಿಸಿ ಅವರು ಬಿಲ್ ಮಾಡ್ತಿರೋದಾ ಅಥವಾ ಅದು ಹೊರತುಪಡಿಸಿನ? ಇಲ್ಲ, ನಾವು ಆ ಖರೀದಿ ಕೇಂದ್ರಕ್ಕೆ ಹೋಗಿ ಕೊಟ್ಟ ಮೇಲೆ ಅವ್ರು 2400 ಕೊಡ್ತಾರ. ಓಕೆ. ಆಮೇಲೆ ಅಷ್ಟಕ್ಕೂ ನಾವು 50 ಚೀಲ 100 ಚೀಲ ಬೆಳೆದಂತ ರೈತ 5 ಚೀಲ ಕೊಟ್ಟು ಉಳಿದದ್ದು ಎಲ್ಲಿ ಹಾಕ್ಬೇಕು? ಏನ್ ಸಿದ್ದರಾಮಣ್ಣನ ಉಂಡಿಗೆ ಹಾಕ್ಬೇಕು, ಏನ್ ಮೋದಿ ಉಂಡಿಗೆ ಹಾಕ್ಬೇಕು, ಏನ್ ನಮ್ ಜಿಲ್ಲಾ ಕಚೇರಿ ಅಥವಾ ಇದ್ರ ಮುಂದೆ ಒಗಿಬೇಕು ಗೊತ್ತಿಲ್ಲ. ಮತ್ತೆ ಈಗ ಒಂದು ಆರ್ಡರ್ ಮಾಡ್ಬೇಕಾದ್ರ ಸಣ್ಣ ಪರಿಜ್ಞಾನನೂ ಬೇಡ. 1 ಎಕರೆಕ್ಕೆ 15ರಿಂದ 20 ಕ್ವಿಂಟಾಲ್ ಬೆಳಿತೇವಿ.
ಅಟ್ಲೀಸ್ಟ್ 1 ಎಕರೆ 2 ಎಕರೆ 5 ಎಕರೆ ಇದ್ದಾರ ಸಣ್ಣ ರೈತರು ಅಂದ್ರೆ 5 ಎಕರೆ ಅವ್ರು ಹೇಳ್ತಾರೆ ಬೆಳೆದಿದ್ದೆಲ್ಲ ರೈತರು ಬೆಳೆದಿದ್ದೆಲ್ಲ ತಗೊಳಕ್ಕಾಗತ್ತಾ, 53 ಲಕ್ಷ ಟನ್ನು ತಗೊಳಕ್ಕಾಗತ್ತಾ ಅಂತ ಹೇಳ್ತಾರೆ ಅವರು. ನಮಗೆ ತಗೊಳಕ್ಕಾದ್ರೂ ಆಗತ್ತಾ? ಏನ್ ಮಾಡ್ತಾರೆ ಅದನ್ನ ಇಟ್ಕೊಂಡು? ಒಂದು ರಾಜ್ಯ, ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, MSP ರೇಟನ್ನು ಕೂಡ ಜಾಸ್ತಿ ಮಾಡಬೇಕು. ಅವ್ರು ಏನ್ ಕೈ ತೊಳ್ಕೊಂಡ್ಬಿಡ್ತಾರೆ? ಮಾತೆತ್ತಿದ್ರೆ ರಾಜ್ಯ ಸರ್ಕಾರ. ಸಾರ್ ನಾವು ಅದನ್ನೇ ಹೇಳ್ತದೀನಿ, ಕೇಂದ್ರ ತಪ್ಪೋ ರಾಜ್ಯದ ತಪ್ಪೋ, ಅವ್ರಿಬ್ರು ಹೊಡೆದಾಡ್ದಾಗ ಅದೇನೋ ಗಂಡ ಹೆಂಡ್ರ ಜನ ನಡುವೆ ಕೂಸ್ ಗಾಸ್ ಆಗಿತ್ತಂತ. ನಮ್ದೇನ್ ತಪ್ಪಿದು? ನಾವು ಬೆಳೆದದಕ್ಕೆ ರೇಟ್ ಇಲ್ಲ ಅಂದ್ರೆ ನಾವು ಬೆಳಿಬೇಕಾಕ? ನಾವೆಲ್ಲಾ ಕೆಲಸ ಬಿಟ್ಟು ನಮ್ಮೆಲ್ಲ ದುಡ್ಡು ಅದಕ್ಕೆ ಹಾಕಿ ಶ್ರಮ ಹಾಕಿ ಬೆಳೆದ ಮೇಲೆ ಅದಕ್ಕೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ರೈತನ ಪರಿಸ್ಥಿತಿ ಏನಾಕತಿ? ಸಾಲ ಮಾಡಿ ನಮ್ಮ ಹಾವೇರಿ ಜಿಲ್ಲೆ ಒಳಗ ಆತ್ಮಹತ್ಯೆಗಳ ಸಂಖ್ಯೆ ಹೆಚ್ಚಾಗ್ತೈತಿ. ಯಾಕೆ ಹೆಚ್ಚಾಗತೈತಿ ಅಂದ್ರೆ ಹಿಂಗೆ ಇಷ್ಟೆಲ್ಲ ದುಡಿದ ಮೇಲೆ ಬಂದ ಬೆಳೆಗೂ ಬೆಲೆ ಇಲ್ಲ ಅಂದ್ರೆ ಅನಿವಾರ್ಯವಾಗಿ ಆತ್ಮಹತ್ಯೆ ಆದಿ ಹಿಡಿತಾನೆ ರೈತ. ನಾವು ರೈತನ ಪರವಾಗಿ ಅದೇವಿ, ರೈತ ದೇಶದ ಬೆನ್ನೆಲುಬು, ನಮ್ಮ ಸರ್ಕಾರ ರೈತನ ಕುಟ್ಟಾಗೈತಿ, ಇವೆಲ್ಲ ಹೇಳಿಕೆಗೆ ಸೀಮಿತ ಆಗ್ಯವು. ಈಗ ಒಂದೊಂದು ಕ್ವಿಂಟಾಲ್ಗೆ ಅವರು ಅಂದ್ರೆ ಸರ್ಕಾರ ನಿಗದಿ ಮಾಡಿರುವಂತ ದರ 2400 ರೂಪಾಯಿ ಅಲ್ವಾ? ಹೌದು. ಈ 5 ಕ್ವಿಂಟಾಲ್ ಆದ ಬಳಿಕ ಎಷ್ಟು ತಗೊಳ್ತಾ ಇದ್ದಾರೆ? 5 ಕ್ವಿಂಟಾಲ್ ನಮ್ದು ಕೊಟ್ಟ ಮೇಲೆ 1600 1700 ಇದೆ ಮಾರ್ಕೆಟ್ ನಲ್ಲಿ. ಓಕೆ. ಅಂದ್ರೆ 1 ಕ್ವಿಂಟಾಲ್ಗೆ 800 ರೂಪಾಯಿ ಕಡಿಮೆ ಆಗ್ತೈತೆ ನಮಗೆ. 1 ಕ್ವಿಂಟಾಲ್ಗೆ. ಸೊ 100 ಚೀಲ ಬೆಳೆದ ರೈತಗೆ 80,000 ರೂಪಾಯಿ ಹೊಡೆದು ಕುಂದಿರ್ತೈತಿ. ಏನದ್ರ ಅರ್ಥ? ಹಂಗಾರೆ ಅದನ್ನ 80,000 ರೂಪಾಯಿ ಲಾಸ್ ಆದ್ರೆ ನಾವ್ ಹೆಂಗ್ ಬದುಕ್ಬೇಕು? ಈ ಸಲ ಮಳೆ ಚೆನ್ನಾಗಿರೋದ್ರಿಂದ ಇಳುವರಿನೂ ಚೆನ್ನಾಗಿ ಬಂದಿರ್ಬೇಕೇನೋ? ಇಲ್ಲ, ಈ ಸಲ ಅತಿವೃಷ್ಟಿ ಇರೋದ್ರಿಂದ ಇಳುವರಿ ಬಾಳ ಕಡಿಮೆ ಆಗೈತ್ರಿ. ಆದ್ರ ಏರಿಯಾ ಹೆಚ್ಚಾಗೈತಿ. ನಾವ್ ಹಾಕೋ ಏರಿಯಾ ನಾನು 2 ಎಕರೆ ಬಿತ್ತಾವ 4 ಎಕರೆ ಬಿತ್ತೇನಿ. ಬಟ್ 2 ಎಕರೆ ತೆಗೆ ಇಳುವರಿನ 4 ಎಕರೆದ ಬಂದೈತೆ ಅಷ್ಟೇ. ಇಳುವರಿ ಏನ್ ಹೆಚ್ಚು ಬಂದಿಲ್ಲ, ವರ್ಷಕ್ಕಿಂತ ಇಳುವರಿ ಕಡಿಮೆ ಆಗೈತಿ. ಆದ್ರೆ ಸೋಯಿಂಗ್ ಏರಿಯಾ ಹೆಚ್ಚಿಗೆ ಆಗೈತಿ ಸರ್. ಬೆಳೆಯೋರ್ ಸಂಖ್ಯೆ ಸೋಯಿಂಗ್ ಏರಿಯಾ ಹೆಚ್ಚಿಗೆ ಆಗಿರೋದ್ರಿಂದ ಮಾಲ್ ಹೆಚ್ಚು ಬಂದೈತಿ. ನಾವು ಹೆಚ್ಚಿಗೆ ಉತ್ಪನ್ನ ಬಂದಿಲ್ಲ, ನಮಗೆ ಚಲೋ ಉತ್ಪನ್ನ ಬಂದಿಲ್ಲ ಈ ಸಲ. ನಾನು ವರ್ಷ 20 ಚೀಲ 1 ಎಕರೆಗೆ ತೆಗಿತಿದ್ದೆ ಅಂದ್ರೆ ಈ ವರ್ಷ ಬರೀ 12 ಕ್ವಿಂಟಲ್ ತೆಗ್ದಾನಿ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ನೀವ್ ಹೇಳ್ದಂಗೆ 5 ಕ್ವಿಂಟಲ್ ಮೇಲೆ ತಗೊಳ್ಳಲ್ಲ ಅಂದ್ರೆ? ನಾವು ಬಹಳಷ್ಟು ಹೋರಾಟ ಮಾಡಿನ ನಾವು ನ್ಯಾಯ ಸಿಕ್ಕತ್ ನಮಗೆ. ನಾವ್ ಈಗ ನಿನ್ನೆ ಡಿಸೈಡ್ ಮಾಡಿ ಈ ಚಳಿ ಮಲ್ಗದ್ ಬೇಡ ಅಂತೇಳಿ 6 ದಿವಸ ಟೈಮ್ ತಗೊಂಡು 8ಕ್ಕೆ ಅವ್ರ ಅಧಿವೇಶನ ಬೆಳಗಾವ್ ಮಾಡ್ತಾರಂತ. ನಾವು ಬೆಳಗಾವ್ಗೆ ಹೋಗೋದಾರೆ ಹೈವೇದೊಳಗ ಶಾಶ್ವತ ಅಲ್ಲಿ ಸೆಡ್ ಆಗ್ತೇವೆ. ನಮ್ಮ ಬೇಡಿಕೆ ಈಡೇರ ಮಟನೋ ನಾವು 8ನೇ ತಾರೀಕಿಗೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಚಳವಳಿ ಕರೆ ಕೊಟ್ಟವಿ. ಈಗ ಮಲ್ಲಿಕಾರ್ಜುನ್ ಅವರೇ, ಬದ್ದಿದ್ದು ಎಲ್ಲದನ್ನೂ ಕೂಡ ತಗೊಳಕ್ ಆಗಲ್ಲ ಸರ್ಕಾರ, ನಿಮಗೂ ಕೂಡ ಗೊತ್ತಿದೆ, ಅದ್ರ ಬಗ್ಗೆ ಅರಿವಿದೆ. ಎಷ್ಟು ಕ್ವಿಂಟಾಲ್ವರೆಗೂ ತಗೊಳ್ಬೇಕು ಅನ್ನುವಂಥದ್ದು ಆಗ್ರಹ ನಿಮ್ಗೆ? ಇಷ್ಟಿಷ್ಟು ಎಕರೆವರೆಗೆ ಇಂತಿಷ್ಟು ಕ್ವಿಂಟಾಲ್ ಅನ್ನ ತಗೊಳ್ಬೇಕಪ್ಪ ಅನ್ನುವಂಥದ್ರ ಬಗ್ಗೆ ನೀವೇ ಒಂದ್ ಸ್ವಲ್ಪ ನಿಯಮಗಳನ್ನ ಹಾಕೊಳ್ಬೇಕಲ್ಲ, ಅದ್ರ ಬಗ್ಗೆ ಏನಾದ್ರು ಡಿಸೈಡ್ ಮಾಡಿದಿರಾ, ಮಾತುಕತೆ ಮಾಡಿದಿರಾ? ನಾ ಹೇಳ್ತಂಗೆ ಕೇಳಿರ್ಲಿ, ಒಬ್ಬನು 50 ಎಕರೆ ಹೊಲ ಇದೆ, 100 ಎಕರೆ ಹೊಲ ಇದೆ, ಜಾಸ್ತಿ ಬೆಳೆದಾನ, ಅವೆಲ್ಲ ಬಿಟ್ಬಿಡೋಣ. ಅತಿ ಸಣ್ಣ ರೈತರನ್ನ ಇವರು ಕಾನ್ಸಂಟ್ರೇಷನ್ ಮಾಡೋದಾದ್ರೆ 5 ಎಕರೆ ಹೊಲದಾಗ 1 ಎಕರೆಗೆ 20 ಚೀಲ ಬೆಳಿತಾನ ಅವನು. ಒಂದು 100 ಚೀಲ ಕತಿ ಅಷ್ಟು ತಗೊಳೋದ್ ಬೇಡ. 75 ಚೀಲ ಒಬ್ಬನ ಕಡೆ 75 ಕ್ವಿಂಟಾಲ್ ಮಿನಿಮಮ್ 75 ಕ್ವಿಂಟಾಲರ ಇವನು ತಗೊಂಡ ಅಂದ್ರೆ ಅದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ನೆರವು ಬರಲಿ. ದೊಡ್ಡ ರೈತರನ್ನ ಬಿಟ್ಬಿಡೋಣ, ಅವ್ರು ಹೆಂಗಾರ ಮಾಡ್ಲಿ. 75 ಕ್ವಿಂಟಾಲರ ಪರ್ ಫಾರ್ಮರ್ ಒಬ್ಬ ರೈತನಿಂದ 75 ಕ್ವಿಂಟಾಲ್ ತಗೋಣ ಮಟನು ನಮ್ಮ ಹೋರಾಟ ನಿಂದ್ರಲ್ಲ. ಅದು ಬಹಳ ತೀವ್ರತೆ ಮಾಡ್ತೀವಿ ನಾವು ಹೋರಾಟ ಮಾಡೋದು. ಯಾಕಂದ್ರೆ ನಾವು ಈಗ ನಾನು 500 ಚೀಲ ಬೆಳೆದೇನೆ, 500 ತಗ ಅಂತ ಹೇಳಲ್ಲ. ಅದೇನಾರ ಇರ್ಲಿ ಮಾರ್ಕೆಟ್ನಾಗ ಇವ್ರು ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 2400 ರೂಪಾಯಿದಂಗೆ 75 ಚೀಲ ತಗೊಂತವೆ ಅಂತ ಎಲ್ಲಾ ಕಡೆ ಖರೀದಿ ಕೇಂದ್ರ ಚಾಲೂ ಆತಂದ್ರೆ ಮಾರ್ಕೆಟ್ ಉಳಿದವ್ರಿಗೆ ಮಾಲ್ ಸಿಗಲ್ಲ ಅಂತೇಳಿ ಆಟೋಮೆಟಿಕ್ ರೇಸ್ ಆಕತಿ. ಈಗಿರೋಂಥ 17 ರೈತಲ್ಲ 16, 17, 18 ತಗೊಂತಾರಲ್ಲ ಅವರು 22, 23 ಬರ್ತಾರ. ಸೊ ಅವಾಗ ನಾ ಇಲ್ಲಿ ಕೊಡೋದಕ್ಕಿಂತ 22, 23 ಮಾರಿದ್ರೆ 100 ರೂಪಾಯಿ ಲಾಸ್ ಆಗ್ಲಿ ನಾನು ಕೊಡ್ಬೋದು. ಬಟ್ ಈಗ ಅರ್ಧಕ್ಕರ್ಧ ಕಳ್ಕೊಂಡು ನನಗೆ ಕೊಡಕ್ ಮನ್ಸಿಲ್ಲ. ಅದಕ್ಕೆ ಇವರು ಒಬ್ಬ ರೈತಿಗೆ 75 ಕ್ವಿಂಟಲ್ ತಗೋಬೇಕು. ಖರೀದಿ ಕೇಂದ್ರ ನಾಳೆಯಿಂದನೇ ಪ್ರಾರಂಭ, ಇವತ್ತಿಂದನೇ ಪ್ರಾರಂಭ ಆಗ್ಬೇಕು ಅಂದ ಮಾತ್ರ ಸರಿ. ಇಲ್ಲ 5 ಕ್ವಿಂಟಲ್ ಆದ್ರೆ ನಾವ್ ಯಾವ ಕಾರಣಕ್ಕೂ ನಾವಂತೂ ಕೊಡಲ್ಲ. ಡಿಸೆಂಬರ್ 8 ಕೊಟ್ಟಿದ್ದೀರಾ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತೆಲ್ಲ. ನೋಡೋಣ ಸರ್ಕಾರ ಅಷ್ಟೊಳಗೆ ಸ್ಪಂದಿಸುತ್ತಾ ಇಲ್ಲ, ರೈತರು ಅದೇನಾದ್ರೂ ಮಾಡ್ಲಿ ನಮ್ಮ ಕೈಲಿ ತಗೊಳಕ್ಕಾಗೋದು ಇಷ್ಟೇ ಅನ್ನುವಂತ ಒಂದು ನಿಲುವಿಗೆ ಭದ್ರ ಆಗ್ತಾರ ಅಂತ. ಧನ್ಯವಾದ ಮಲ್ಲಿಕಾರ್ಜುನ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.